ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಜಗತ್ತೇನೆ ಗೆಲ್ಲುತ್ತೇನೆ ಅಂತ ಹೊರಟಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಸರಿಯಾಗಿ ಲಾಕ್ ಆಗಿದ್ದಾರೆ. ಯಾವ ಕಾಂಗ್ರೆಸ್ ಅನುಮೋದನೆ ಇಲ್ಲದೆ ಇರಾನ್ ಮೇಲೆ ಯುದ್ಧ ಸಾರಿದ್ರೂ ಅದೇ ನಿರ್ಧಾರ ಈಗ ಟ್ರಂಪ್ ಪಾಲಿಗೆ ನುಂಗಲಾರದು ತುತ್ತಾಗಿ ಪರಿಣಮಿಸಿದೆ. ಅತ್ತ ಇರಾನ್ ಇಸ್ರಾಯೇಲ್ ಯುದ್ಧದಿಂದಾಗಿ ಇಡೀ ವಿಶ್ವದ ಎಕಾನಮಿ ಅಕ್ಷರಶಃ ಶೇಕ್ ಆಗ್ತಾ ಇದೆ. ಷೇರು ಮಾರುಕಟ್ಟೆ ಧೂಳಿಪಟವಾಗಿದೆ. ಪೆಟ್ರೋಲ್ ಬೆಲೆ ಗಗನಕ್ಕೇರಿದೆ. ಅಷ್ಟಕ್ಕೂ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂದಿದ್ದ ಟ್ರಂಪ್ ಅಮೆರಿಕಾವನ್ನೇ ಆರ್ಥಿಕ ಪಾತಾಳಕ್ಕೆ ತಳ್ತಿದ್ದಾರಾ? ಈ ಯುದ್ಧದ ಹಿಂದಿರೋ ಆ ಅಸಲಿ ಮಾಸ್ಟರ್ ಪ್ಲಾನ್ ಏನು? ಟ್ರಂಪ್ ಹಾಕಿರುವ ಆ ತಪ್ಪು ಹೆಜ್ಜೆ ಯಾವುದು ಅಂತ ಹೇಳುತ್ತೇವೆ ಕೇಳಿ. ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅಂದ್ರೆ ಒಂದು ರೀತಿಯ ಅನಿರೀಕ್ಷಿತ ನಡೆಗಳ ನಾಯಕ. ವಿಯೆಟ್ನಾಂ, ಇರಾಕ್ ಮತ್ತು ಅಫ್ಘಾನಿಸ್ತಾನದಂತಹ ಅಂತ್ಯವಿಲ್ಲದ ಯುದ್ಧಗಳನ್ನು ವಿರೋಧಿಸಿ ಅಧಿಕಾರಕ್ಕೆ ಬಂದಿದ್ದ ಇದೇ ಟ್ರಂಪ್ ಈಗ ಅದೇ ಎಂಡ್ಲೆಸ್ ವಾರ್ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಇರಾನ್ ಮೇಲೆ ದಾಳಿ ಮಾಡೋ ಬದಲು ಅಮೆರಿಕದ ಕಾಂಗ್ರೆಸ್ ವಿಶ್ವಾಸಕ್ಕೆ ತಗೊಳ್ಳದ ಟ್ರಂಪ್ ನಡೆ ಈಗ ಅವರನ್ನೇ ಕಟ್ಟಿಗೆ ಸಿಲುಕಿಸಿದೆ. ವಿಶ್ವದ 90% ದೇಶಗಳು ಯುದ್ಧ ನಿಲ್ಲಿಸಿ ಅಂತ ಅಂಗಲಾಚ್ತಾ ಇದ್ರು ಟ್ರಂಪ್ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಇದರ ಹಿಂದೆ ಒಂದು ದೊಡ್ಡ ಎಕಾನಮಿ ಗೇಮ್ ಇದೆ. ಈ ಯುದ್ಧದಿಂದಾಗಿ ಜಾಗತಿಕವಾಗಿ ತೈಲ ಬೆಲೆ ಹೆಚ್ಚಾಗ್ತದೆ, ಡಾಲರ್ ಮೌಲ್ಯ ಏರುತ್ತದೆ. ಇದರಿಂದ ಅಮೆರಿಕ ಸದ್ಯಕ್ಕೆ ಆರ್ಥಿಕವಾಗಿ ಬಲಗೊಳ್ಳುತ್ತಿರಬಹುದು, ಆದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಮಾತ್ರ ನರಕವಾಗ್ತಾ ಇದೆ. ಇರಾನ್ ಮೊದಲೇ ಎಚ್ಚರಿಕೆ ನೀಡಿದಂತೆ ಹಾರ್ಮಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಪರಿಣಾಮ ಸೌದಿ ಅರೇಬಿಯಾ, ಕತಾರ್, ದುಬೈನಂತಹ ದೇಶಗಳ ತೈಲ ವ್ಯಾಪಾರ ಅಕ್ಷರಶಃ ನಿಂತು ಹೋಗಿದೆ. ಈ ಗಲ್ಫ್ ರಾಷ್ಟ್ರಗಳ ಪಾಲಿಗೆ ತೈಲವೇ ಆಧಾರ. ಆದ್ರೆ ಟ್ರಂಪ್ ಈಗ ಆ ಜೀವನಾಡಿಗೆ ಪೆಟ್ಟು ಕೊಟ್ಟಿದ್ದಾರೆ. ಇತ್ತೀಚೆಗೆ ಇಸ್ರಾಯೇಲ್ ಯಾವಾಗ ಇರಾನ್ನ ಸೌತ್ ಪಾರ್ಸ್ ಅನಿಲ ಕ್ಷೇತ್ರಗಳ ಮೇಲೆ ದಾಳಿ ಮಾಡ್ತೋ ಅಲ್ಲಿಗೆ ಜಗತ್ತಿನ ಎನರ್ಜಿ ಮಾರ್ಕೆಟ್ ಹಳಿ ತಪ್ಪಿತು. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ UAE ಮತ್ತು ಕತಾರ್ನ ಅನಿಲ ಸ್ಥಾವರಗಳ ಮೇಲೆ ಅಟ್ಯಾಕ್ ಮಾಡಿದೆ. ಇದರಿಂದ ತೈಲ ಬೆಲೆ ಒಂದೇ ಸಮನೆ 5% ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $110 ತಲುಪಿದೆ. ಯುದ್ಧ ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಅಷ್ಟೇ ಅಲ್ಲ, ಅಗತ್ಯ ವಸ್ತುಗಳ ಬೆಲೆ ಕಂಡು ಜನ ಬೆಚ್ಚಿ ಬೀಳೋದು ಗ್ಯಾರಂಟಿ. ಹೋಟೆಲ್ಗಳು ಮುಚ್ಚುತ್ತಿವೆ. ಜೀವನ ನಿರ್ವಹಣೆ ಕಷ್ಟವಾಗ್ತಾ ಇದೆ. ಇನ್ನು ಅಮೆರಿಕದ ಒಳಗಿನ ಕತೆ ಕೇಳಿದ್ರೆ ನೀವು ದಂಗಾಗ್ತೀರಾ. ಇರಾನ್ ಯುದ್ಧ ಶುರುವಾಗಿ 3 ವಾರಕ್ಕೆ ಅಮೆರಿಕಕ್ಕೆ ಪ್ರತಿದಿನ $1 ಬಿಲಿಯನ್ ವೆಚ್ಚ ಆಗ್ತಾ ಇದೆ. ಅಮೆರಿಕದೊಳಗೆ ಇನ್ಫ್ಲುಯೆನ್ಸ್ ಅಥವಾ ಹಣದುಬ್ಬರ ಎಷ್ಟಿದೆ ಅಂದ್ರೆ ಪೆಟ್ರೋಲ್ ಮತ್ತು ಗ್ಯಾಸ್ ಬೆಲೆ ಗಗನಕ್ಕೇರಿ ಜನರು ಟ್ರಂಪ್ಗೆ ಹಿಡಿಶಾಪ ಆಗ್ತಾ ಇದ್ದಾರೆ. ಯಾವ ಟ್ರಂಪ್ ಅಮೆರಿಕನ್ನ ಉದ್ಧಾರ ಮಾಡ್ತಾರೆ ಅಂತ ಜನ ನಂಬಿದ್ರೋ ಅದೇ ಟ್ರಂಪ್ ಈಗ ಅಮೆರಿಕವನ್ನ ಒಂದು ದೊಡ್ಡ ಆರ್ಥಿಕ ಸುಳಿಯಲ್ಲಿ ಸಿಲುಕಿಸಿದ್ದಾರೆ. ಇದು ಅಮೆರಿಕದ ಪತನಕ್ಕೆ ಮುನ್ನುಡಿಯ ಅಥವಾ ಟ್ರಂಪ್ ಅವರ ಕೊನೆಯ ರಣತಂತ್ರನ ಅನ್ನೋದು ಈಗ $1 ಮಿಲಿಯನ್ ಪ್ರಶ್ನೆಯಾಗಿ ಉಳಿದಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.